ಮೈಮೇಲೆ ಬಂದಿರ್ತಾರೆ ಅವ್ರು ಯಾರು ಬಂದಿರಲ್ಲ ಇಪ್ಪತ್ತನ ಕಟ್ಟೆ ಕುಡ್ಕೊಂತ ಓಡಾಡಿದ್ರೆ ಹೆಣ್ಮಕ್ಳು ಓಡಾಡಬೇಕು ಬೇಡ ಸ್ನೇಹಿತರೆ, ನಮ್ಮ ದೇಶದ ದೊಡ್ಡ ದುರಂತ ಏನೆಂದರೆ ರಸ್ತೆಗೊಂದು ಶಾಲೆ, ಲೈಬ್ರರಿಗಳು ಇರಬೇಕಾದ ಜಾಗದಲ್ಲಿ ಇವತ್ತು ಅದೇ ರಸ್ತೆಗೆ 3-4 ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತಲೆ ಎತ್ತಿವೆ. ನಾವೇ ಚುನಾಯಿಸಿ ಕಳುಹಿಸಿದ ಜನಪ್ರತಿನಿಧಿಗಳಿಗೆ ಪರ್ಸೆಂಟೇಜ್ ಬೇಕು, ಅಧಿಕಾರಿಗಳಿಗೆ ಸಂಬಳದ ಜೊತೆಗೆ ಗಿಂಬ್ಳ ಬಂದ್ರೆ ಸಾಕು, ಜನರ ಹಿತ ಯಾರಿಗೂ ಬೇಕಾಗಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಸೊರಬ ತಾಲೂಕಿನ ಮಾವಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಇಲ್ಲಿ ಬಾರ್ ತೆರೆಯೋದಕ್ಕೆ ಅದ್ಯಾವ ಪುಣ್ಯಾತ್ಮ ಪರ್ಮಿಷನ್ ಕೊಟ್ನೋ ಗೊತ್ತಿಲ್ಲ, ಅದೆಷ್ಟು ಲಂಚ ಪೀಕುದ್ನೋ ಗೊತ್ತಿಲ್ಲ ಕಣ್ರಿ. ಆದ್ರೆ ಇಲ್ಲಿನ ಗ್ರಾಮಸ್ಥರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮದಲ್ಲಿ ಬಾರ್ ತೆರೆಯೋದಕ್ಕೆ ಬಿಡೋದಿಲ್ಲ, ಇದರಿಂದ ನಮ್ಮ ಗಂಡ ಮಕ್ಕಳು ಬೀದಿಗೆ ಬಂದು ನಮ್ಮ ಸಂಸಾರ ಹಾಳಾಗುತ್ತೆ ಸ್ವಾಮಿ ಅಂತ ರಸ್ತೆಗಿಳಿದು ಮಹಿಳೆಯರು ಪ್ರತಿಭಟಿಸಿದ್ದಾರೆ. ಬಾರ್ ಮುಚ್ಚಿಸ್ಬೇಕು ಅಂತ ಆಸೆ ಇರುತ್ತೆ ಸರ್. ಬಾರಿಂದ ಸುತ್ತು 7 ಹಳ್ಳಿ ಮಕ್ಕಳು ಇದೇ ರೂಟಲ್ಲಿ ಓಡಾಡೋದು ಸರ್, ಎಲ್ಲ ಹೈಸ್ಕೂಲ್ ಹೆಣ್ಮಕ್ಳು. ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಈ ಕಡೆ ಸೇರಿದ್ವಿ. ಮೊನ್ನೆ 2 ಹೆಣ್ಮಕ್ಳಿಗೆ ಇವರೇ ಮೊನ್ನೆ ಬೈಕಲ್ಲಿ ಬಂದಾಗೆ ಚುಡಾಯಿಸಿದಾರಂತೆ, ಬೈಕಲ್ಲಿ ಬಿಡಿಸ್ಕೊಂಡು 5 ಗಂಟೆ ಮೇಲೆ ಯಾರು ಓಡಾಡಂಗೆ ಇಲ್ಲ. ಗೇಟ್ನಿಂದ ಮನೆಗೆ ಹೋಗಬೇಕಾರ ಒಬ್ಬ ಗಂಡು ಮಗ ಕುಡ್ಕೊಂಡು ಹಾದ್ಯಾಗ ಜೋಲಿ ಹೊಡ್ಕಂತ ಬರ್ತಾ ಇದ್ದ, ನಾವು ಒಬ್ಬಕ್ಕೆ ಹೊಂಟಿದ್ದೆ. ಆ ಹೊತ್ತಿನ ಹಂಗೆ ಮೈ ಮೇಲೆ ನುಗ್ಗಿದಂಗೆ ಚುಡಾಸಿ ಅಂತ ಬಂದ್ರೆ ಏನಾರ ಆದ್ರೆ ಏನು ಕತಿ ಮಾಡ್ಬೇಕು ಹೇಳ್ರಿ. ಈ ಥರ ಆದ್ರೆ ಇಲ್ಲಿ 24 ಗಂಟೆ ಕುಡ್ಕಂತ ಓಡಾಡಿದ್ರೆ ಹೆಣ್ಮಕ್ಳು ಓಡಾಡ್ಬೇಕಾ ಬೇಡ? ಇದು ಅಂಗಡಿ ಮುಚ್ಚಿಸ್ಬೇಕು ಬಾಗಲು. ಹೌದು, ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಬಾರ್ ಎದುರುಗಡೆ ಓಡಾಡ್ತಿದ್ದಾರೆ ಮತ್ತು ಮಹಿಳೆಯರು ಕೂಡ ಸಂಜೆ ಓಡಾಡಲು ತುಂಬಾ ಕಷ್ಟವಾಗ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬಾರ್ ತೆರೆಯಲು ಅವಕಾಶ ನೀಡಬಾರದೆಂದು ಇಲ್ಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವಿಜಯ್ ಗೋಳಿ, ನ್ಯೂಸ್ 12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.